ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 6th ಡಿಸೆಂಬರ್ನ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ ಮೋಸ್ಟ್ 25 ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೆ ಯಾರು ಹಳೆಯ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಸಹ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅದು ನಿಮಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ. ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಫೋನ್ಗಳಲ್ಲಿ ಕಡ್ಡಾಯವಾಗಿ ಪ್ರೀ ಇನ್ಸ್ಟಾಲ್ ಮಾಡುವ ನಿದರ್ಶನವನ್ನು ಸರ್ಕಾರ ಹಿಂದೆ ತೆಗೆದುಕೊಂಡ ಸಂಚಾರ್ ಸಾಥಿ ಆ್ಯಪ್ ಯಾವ ಕಾರಣಗಳಿಗಾಗಿ ಸುದ್ದಿಯಲ್ಲಿತ್ತು ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಏನಿದೆ ಪ್ರಶ್ನೆ, ಈ ಒಂದು ಸಂಚಾರ್ ಸಾಥಿ ಅನ್ನೋ ಆ್ಯಪನ್ನು ಏನು ಮಾಡಿದ್ದಾರೆ, ಈ ಒಂದು ಸರ್ಕಾರ ಪ್ರೀ ಇನ್ಸ್ಟಾಲ್ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿತ್ತಂತೆ. ಬಟ್ ಅದು ಇವಾಗ ಏನಾಗಿದೆ, ಮತ್ತೆ ರದ್ದು ಮಾಡಿದ್ದಾರೆ. ಹೆಸರನ್ನ ಏನು ಮಾಡಿದ್ದಾರೆ ಅಂದರೆ ರದ್ದತಿಯನ್ನು ಮಾಡಿದ್ದಾರೆ. ಸೊ ಯಾಕೆ ಈ ಒಂದು ನಿರ್ಧಾರವನ್ನು ರದ್ದತಿ ಮಾಡಿದ್ದಾರೆ ಅಂತ ಕೇಳಿದಾನೆ. ಸರಿನಾ? ಯಾಕೆ? ಈ ಒಂದು ಸಂಪರ್ಕದ ಸಮಸ್ಯೆಗಳು, ಸೈಬರ್ ದಾಳಿಗಳು, ಹಾಗೆ ಗೌಪ್ಯತೆ ಮತ್ತು ಉದ್ಯಮದ ಕಾಳಜಿಗಳು ಅಂತ ಹೇಳ್ತೀವಿ. ಅದನ್ನು ಕಡಿಮೆ ಡೌನ್ಲೋಡ್ಗಳು ಅಂತ ಹೇಳ್ತೀವಿ. ಸರಿನಾ? ಸೊ ಕಡಿಮೆ ಡೌನ್ಲೋಡ್ಗಳು ಆಗಲ್ಲ. ಯಾಕೆ ಅಂತಂದರೆ 1.5 ಮಿಲಿಯನ್ ಡೌನ್ಲೋಡ್ಗಳಾಗಿದ್ದಾವೆ ಆಲ್ರೆಡಿ ಇವಾಗ ಯಾವುದು ಈ ಒಂದು ಸಂಚಾರ ಸಾಥಿ ಆ್ಯಪ್. ಬಟ್ ಯಾವ ಕಾರಣದಿಂದ ಇದು ಸುದ್ದಿಯಲ್ಲಿತ್ತು, ಯಾವ ಕಾರಣದಿಂದ ಇದನ್ನು ರದ್ದತಿ ಮಾಡಿದ್ದಾರೆ ಅಂತ ಕೇಳಿದ್ರೆ, ಈ ಒಂದು ಗೌಪ್ಯತೆ ಪ್ರೈವಸಿಯ ಕಾರಣದಿಂದ. ಸರಿನಾ? ಇವಾಗ ನೋಡಿ, ಇವಾಗಲೇ ನಮ್ಮ ಸರ್ಕಾರ ಏನಿದೆ ಅಲ್ವಾ, ನಮ್ಮ ಎಲ್ಲ ಡೇಟಾಗಳನ್ನು ಸಹ ತೆಗೆದಿಟ್ಕೊಂಡ್ಬಿಟ್ಟಿದೆ ಇವಾಗ. ಥ್ರೂ ಯಾವುದರಿಂದ? ಈ ಒಂದು ಆಧಾರಿಂದ. ಓಕೆ, ಆಧಾರಿಂದ ಆಗಿರಲಿ, ಆ್ಯಂಡ್ ದೆನ್ ಇವಾಗ ನಾವು UPI ಮಾಡ್ತೀವಲ್ವ, ಈ ಒಂದು UPI ಇಂದ ಆಗಿರಲಿ. ಸೊ ಎಲ್ಲದರ ಮೇಲೆಯೂ ಸಹ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಯಾವುದು ಅಂದರೆ ಇವಾಗ ಕೇಂದ್ರ ಸರ್ಕಾರ ಅಂತ ಹೇಳ್ತೀವಿ. ಸರಿನಾ? ಸೊ ಹಾಗೆ ಈ ಒಂದು ಸಂಚಾರ ಸಾಥಿ ಅನ್ನೋ ಆ್ಯಪನ್ನು ಸಹ ನೀವು ನಮ್ಮ ಮೊಬೈಲಲ್ಲಿ ಹಾಕಿದರೆ ನಾವು ಎಲ್ಲಿ ತಿರುಗ್ತೀವಿ, ಎಲ್ಲಿ ಕೂತ್ವಿ, ಎಲ್ಲಿ ಎದ್ವಿ ಎಲ್ಲವೂ ಸಹ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ನನ್ನ ಪ್ರೈವೇಸಿ ಎಲ್ಲಿ ಗುರು ಅಂತ ಕೇಳಿದರೆ, ಸೊ ಅದಕ್ಕೆ ಏನು ಮಾಡಿದರೆ, ಇದನ್ನ ಮತ್ತೆ ರದ್ದತಿಯನ್ನು ಮಾಡಿದ್ದಾರೆ. ಹೆಸರನ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ಕೇಳುವಂಥ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು 2022-23 ಹೊಸ GDP ಮೂಲ ವರ್ಷವಾಗಿ ಏಕೆ ಘೋಷಿಸಿದೆ ಅಂತ ಕೇಳಿದಾನೆ. ಸರಿನಾ? ಸೊ ನಿಮಗೆ ಹೇಳ್ತಾ ಇರ್ತೀನಿ ನಾನು ಸಾಕಷ್ಟು ಸರಿ ಏನಂತ, ಈ ಪ್ರಶ್ನೆಯಲ್ಲೇ ಸಹ ಆನ್ಸರ್ ಇರ್ತವೆ ಒಂದೆರಡು ಅಂತ. ಸರಿನಾ? ಏನಿದೆ ಇಲ್ಲಿ ಪ್ರಶ್ನೆ, ಇವಾಗ ನೂತನವಾಗಿ ಮೊದಲು ಬೇಸ್ ಇಯರ್ ಯಾವುದಿತ್ತು, 2011-12 ಏನಿದೆ ಅಲ್ವಾ, ಈ GDPಯ ಬೇಸ್ ಇಯರ್ ಆಗಿತ್ತು. ಸರಿನಾ? ಒಂದು ಮೂಲ ವರ್ಷವಾಗಿತ್ತು. ಬಟ್ ಇವಾಗ ಏನು ಮಾಡಿದ್ದಾನೆ, ಅದನ್ನು ಚೇಂಜ್ ಮಾಡಿದ್ದಾನೆ ಅಂತೆ. ಯಾವ ವರ್ಷಕ್ಕೆ? 2022 ಮತ್ತು 23ಕ್ಕೆ ಆ ಒಂದು GDPಯ ಮೂಲ ವರ್ಷನ ಬೇಸ್ ಇಯರನ್ನು ಚೇಂಜ್ ಮಾಡಿದ್ದಾನೆ ಅಂತೆ. ಯಾಕೆ ಅಂತ ಕೇಳಿದ್ದಾನೆ. ಸರಿನಾ? ಏಕೆ ಇರಬಹುದು? ಈ ಕೃಷಿ ಬೆಳವಣಿಗೆಯನ್ನು ಉತ್ತಮವಾಗಿ ತೋರಿಸಲು, ಹಳೆಯ ಡೇಟಾವನ್ನು ಬಳಸಲು, ಆಪ್ಷನ್ ಸಿ ಡಿಜಿಟಲ್ ಆರ್ಥಿಕತೆ ಮತ್ತು ರಚನಾತ್ಮಕ ಬದಲಾವಣೆಗಳನ್ನು ಪ್ರತಿಬಿಂಬಿಸಲು, ಆಪ್ಷನ್ ಡಿ ಹಣದುಬ್ಬರವನ್ನು ಕಡಿಮೆ ಮಾಡಲು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ತೀವಿ. ಏನು? ಈ ಡಿಜಿಟಲ್ ಆರ್ಥಿಕತೆ ಮತ್ತು ರಚನಾತ್ಮಕ ಬದಲಾವಣೆಗಳನ್ನು ಪ್ರತಿಬಿಂಬಿಸಲು ಈ GDPಯ ಮೂಲ ವರ್ಷವನ್ನಾಗಿ 2022 ಮತ್ತು 23 ಹೊಸದಾಗಿ ಘೋಷಣೆ ಮಾಡಿದ್ದಾರೆ ಅನ್ನೋದು ನೆನಪಿಟ್ಕೊಳ್ಳಿ. ಸರಿನಾ? ಏನಿಲ್ಲ, 2011-12 ಎಲ್ಲರಿಗೂ ಸಹ ನೆನಪಿದ್ದೇ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ CET ಓದೋರು ಇದನ್ನು ನೋಡಿರ್ತಾರೆ. ಎಕನಾಮಿಕ್ಸಲ್ಲಿ ಫಸ್ಟ್ ಸ್ಟೆಪ್ಪೇ ಇದೇ ಬರುತ್ತೆ ನಿಮಗೆ. ಸೊ ಇಲ್ಲೇನಿಲ್ಲ, ಈ 11ಕ್ಕೆ 1 ಸೇರಿಸಿ ಎಷ್ಟಾಗುತ್ತೆ? 1 ಸೇರಿಸಿ ಎಷ್ಟಾಗುತ್ತೆ? 22 ಆಗುತ್ತೆ. ಸೊ ಇದಕ್ಕೆ 1 ಸೇರಿಸಿ ಎಷ್ಟಾಗುತ್ತೆ? 23 ಆಗುತ್ತೆ. ಮುಗಿದಲ್ವಾ? ಸೊ 22, 23. ಸೊ ಈಸಿಯಾಗಿ ನೀವು ಹೀಗೆ ಸಹ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತವು 2026 ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಐಡಿಯಾ ಸಂಸ್ಥೆಯ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದನ್ನು ನಾನು ನಿಮಗೆ ಸ್ವಲ್ಪ ಕ್ಲಾರಿಫೈ ಕೊಡಬೇಕಾಗಿತ್ತು. ಒಂದು ಕ್ಲಾಸಲ್ಲಿ ಇದರ ಒಂದು ಅಧ್ಯಕ್ಷರು ಯಾರು ಅಂತ ಹೇಳಿದೆ ಅಂದರೆ ನಾನು ಸಂಜಯ್ ಕುಮಾರ್ ಅವರು ಅಂತ ಹೇಳಿದ್ದೆ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಜ್ಞಾನೇಶ್ ಕುಮಾರ್ ಅವರು. ಸರಿನಾ? ಸೊ ಇದನ್ನು ಒಂದು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇದನ್ನು ಒಂದು ವೈಟ್ನರ್ ಹಾಕ್ಕೊಂಡು ಬೇರೆ ಬರ್ಕೊಳ್ಳಿ. ಏನು ಅಂದರೆ, ಈ ಒಂದು ಐಡಿಯಾ ಸಂಸ್ಥೆಯ ನೂತನ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ನಮ್ಮ ಭಾರತದ ವ್ಯಕ್ತಿಯಾಗಿರ್ತಕ್ಕಂಥ ಜ್ಞಾನೇಶ್ ಕುಮಾರ್ ಅವರು ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಚೀಫ್ ಎಲೆಕ್ಷನ್ ಕಮಿಷನ್ ಏನಿದಾರಲ್ವಾ, ಅವರೇನಿದ್ದಾರೆ, ಈ ಜ್ಞಾನೇಶ್ ಕುಮಾರ್ ಅವರು ಈ ಒಂದು ಐಡಿಯಾ ಸಂಸ್ಥೆಯ ಒಂದು ಅಧ್ಯಕ್ಷರು ಸಹ ಆಗಿದ್ದಾರೆ. ಸೊ ಹಾಗಾದರೆ ಐಡಿಯಾ ಸಂಸ್ಥೆಯ ಫುಲ್ ಫಾರ್ಮ್ ಏನಾಗಿದೆ ಐಡಿಯಾ ಅಂತಂದರೆ ಏನಂತ ಹೇಳ್ಬೋದಾ? ಏನಂತ ಹೇಳ್ತೀವಿ? ಇಂಡಿಯನ್ ಡಿಜಿಟಲ್ ಎಜುಕೇಷನ್ ಅಥಾರಿಟಿ. ಇಂಡಿಯನ್ ಎಜುಕೇಷನ್ ಅಲ್ಲ. ಸೊ ಇಂಡಿಯನ್ ಅಂತಂದರೆ ಅದು ಇರೋದಿಲ್ಲ. ಇಂಡಿಯಾ ಅಂದರೆ ಅದು ಇರೋದಿಲ್ಲ. ಸೊ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ ಆ್ಯಂಡ್ ಎಕನಾಮಿಕ್ ಅಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದು ಅಲ್ಲ. ಸರಿನಾ? ಸೊ ಇದು ಜ್ಞಾನೇಶ್ ಕುಮಾರ್ ಅವರು ಏನಿದ್ದಾರೆ, ಎಲೆಕ್ಷನ್ಗೆ ಏನೋ ಒಂದು ಸಂಬಂಧ ಇದ್ದಾರಲ್ವಾ, ಸೊ ಎಲೆಕ್ಷನ್ ಕಮಿಷನ್ಗೆ ಸಂಬಂಧ ಇದ್ದಾರೆ. ಸೊ ಎಲೆಕ್ಟ್ರಲ್ ಅಂತ ಇದೆ. ಓಕೆ, ಇದೇ ಆಗ್ಬೋದಲ್ಲ ಆನ್ಸರ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ತೀವಿ ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಏನು? ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಎಲೆಕ್ಟ್ರಲ್ ಅಸಿಸ್ಟೆನ್ಸ್ ಅನ್ನುವ ಒಂದು ಸಂಸ್ಥೆಗೆ ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ನಮ್ಮ ಭಾರತದ ಜ್ಞಾನೇಶ್ ಕುಮಾರ್ ಅವರು ಅಂತ ಹೇಳ್ತೀವಿ. ಸರಿನಾ? ನಮ್ಮ ಭಾರತದ ಜ್ಞಾನೇಶ್ ಕುಮಾರ್ ಅವರು. ಇದರ ಒಂದು ವಿಸ್ತೃತ ರೂಪವನ್ನು ನೆನಪಿಟ್ಕೊಳ್ಳಿ. ಏನಂತ ಹೇಳ್ತೀವಿ? ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಎಲೆಕ್ಟ್ರಲ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೊಸ ಅಬಕಾರಿ ಮತ್ತು ಸೆಸ್ ಮಸೂದೆಗಳ ಅಂಗೀಕಾರದ ನಂತರ ಸರ್ಕಾರವು 1,000 ಸಿಗರೇಟ್ಗಳಿಗೆ ಎಷ್ಟು ಮೊತ್ತದ ಸುಂಕವನ್ನು ನಿಗದಿಪಡಿಸಿದೆ? ಎಷ್ಟು? 1,000 ಸಿಗರೇಟ್ ಸೇರ್ತೀರಾ ಅಂತ ಅನ್ಕೊಳ್ಳಿ. ಸೊ ಅದರ ಮೇಲೆ ಎಷ್ಟು ಈ ಒಂದು ಸುಂಕವನ್ನು ನೀವು ಕಟ್ಟಿರ್ತೀರಾ ಗೊತ್ತಾ?
ಮೀನ್ಸ್ ನೀವು ಸೇರ್ತೀರಾ ಅಂತಲ್ಲ, ಜಸ್ಟ್ ಒಂದು ಅಸಂಪ್ಷನ್ ತಗೊಳ್ಳಿ. ಓಕೆ, 1,000 ಸಿಗರೇಟ್ಗಳಿಗೆ ಎಷ್ಟು ಮೊತ್ತದ ಸುಂಕವನ್ನು ಹಾಕಿದ್ದಾರೆ ಅಂತ. ಓಕೆ, ಸೊ ಬೇರೆ ಯಾರಿಗೋ ಸುಂಕ ಹಾಕಿದರೆ ಅದು ನಮಗೆ ನೆನಪುಳಿಯಲ್ಲ, ಬಟ್ ಬೇರೆ ಯಾರೋ ನಮ್ಮ ಮೇಲೆ ಸುಂಕ ಹಾಕಿದ್ರೆ ಅದು ನಮ್ಗೆ ನೆನಪುಳಿತದೆ. ಸೊ ಎಷ್ಟು ಈ ಒಂದು 5,000ದಿಂದ 11,000ವರೆಗೆ ಸುಂಕವನ್ನು ನಿಗದಿಪಡಿಸಲಾಗಿದೆ. ಸರ್ ಒಂದೇ ಇರಬೇಕಾಗಿತ್ತಲ್ಲ, 5,000 ಇರಬೇಕು, ಇಲ್ಲ ಅಂದರೆ 11,000 ಇರಬೇಕಾಗಿತ್ತಲ್ಲ. ಓಕೆ, ಸೊ ಇವಾಗ ನಿಮಗೆ ಈ ಸಿಗರೇಟ್ ಒಂದೇ ಟೈಪಲ್ಲಿ ಇದಾವ, ಬೇರೆ ವೆರೈಟಿ ಟೈಪಲ್ಲಿ ಇದಾವಲ್ವಾ? ಒಂದು ಇಷ್ಟೇ ಚಿಕ್ಕದಾಗಿ ಬರುತ್ತೆ ಗೋಲ್ಡನ್ ಕಲರಲ್ಲಿ, ಮತ್ತೊಂದು ವೈಟಲ್ಲಿ ಉದ್ದ ಬರುತ್ತೆ, ಇನ್ನೊಂದು ಹೇಗೆ ಅಂದರೆ ಪೆನ್ ಥರ ಇರುತ್ತೆ. ಸೊ ಅದ್ರ ಮೇಲೆ ಅದರ ಒಂದು ಬ್ರ್ಯಾಂಡ್ ಮೇಲೆ ಈ ಸುಂಕವನ್ನು ಹೆಚ್ಚು ಕಡಿಮೆ ಮಾಡಿದ್ದಾರೆ. ಬಟ್ ಅದು ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ 5,000ದಿಂದ 11,000ವರೆಗೆ ಮಾತ್ರ ಇದೆ, ಸರಿನಾ? ಸೊ ಮಿನಿಮಮ್ 5,000, ಮ್ಯಾಕ್ಸಿಮಮ್ 11,000 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಇಂಡಿಯಾ AI ಶೃಂಗಸಭೆಯ ಸಿದ್ಧತೆಗಳ ಭಾಗವಾಗಿ ಪ್ರಾದೇಶಿಕ AI ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ, ಸರಿನಾ? ಇವಾಗ ಇಂಡಿಯಾ AI ಶೃಂಗಸಭೆ, ಎರಡನೇ ಒಂದು ಶೃಂಗಸಭೆ ಏನಿದೆಯಲ್ಲ ನಮ್ಮ ಭಾರತದಲ್ಲಿ ನಡೆಯಲಿದೆ. ಎಲ್ಲಿ? ನಮ್ಮ ಭಾರತದಲ್ಲಿ ನಡೆಯಲಿದೆ. ಹಾಗಾದರೆ ಮೊದಲನೇದಲ್ಲಿ ನಡೆದಿತ್ತು ಫ್ರಾನ್ಸಲ್ಲಿ ನಡೆದಿತ್ತಲ್ವಾ? ಸರಿ, ಸಾಕಷ್ಟು ಈ ಒಂದು RRB NTPC ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದ ಇದನ್ನು. ಓಕೆ, ಸೊ ಈಗ ಸಹ ನೀವು ಬರ್ಕೊಂಡು ಇಟ್ಕೊಳ್ಳಿ. ಈ ಪ್ರಶ್ನೆ ಏನಿದೆಯಲ್ವಾ ಕೇಳ್ತಾನೆ ನಿಮಗೆ. ಈ ಪ್ರಶ್ನೆ ಏನಿದೆಯಲ್ವಾ ನಿಮಗೆ ಕೇಳ್ತಾನೆ ಮುಂಬರ್ತಕ್ಕಂತಹ RRB NTPC ಎಕ್ಸಾಮಲ್ಲಿ. ಓಕೆ, ಸೊ ಇದನ್ನು ಫೋಕಸ್ ಮಾಡ್ತಾನೆ. ಬೇಕಾದರೆ ನಿಮಗೆ ಅವಾಗ ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದು ನಿಮ್ಗೆ ಹೇಳಿರ್ತೀನಿ. ಓಕೆ, ಸೊ ಈ ಡೇಟನ್ನು ನೆನ್ಪಿಟ್ಕೊಳ್ಳಿ, 6 ಡಿಸೆಂಬರ್ ಇದೆ, ಈ ಡೇಟಿಗೆ ಹೇಳಿದ್ದೀನಿ ಅಂತ. ಓಕೆ, ಸೊ ಯಾಕೆಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ ಇದು. ಸೊ ಹಾಗಾದರೆ ಇದರ ಒಂದು ಪ್ರಾದೇಶಿಕ AI ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಎಲ್ಲಿ? ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಶಿಲಾಂಗಲ್ಲಿ ಮತ್ತು ಲಕ್ನೋದಲ್ಲಿ. ಓಕೆ, ಇಂಡಿಯಾ AI ಶೃಂಗಸಭೆ ಅಲ್ಲ, ಪ್ರಾದೇಶಿಕ AI ಸಮ್ಮೇಳನ ಎಲ್ಲಿ ಆಯೋಜಿಸಿತ್ತು ಅಂತ ಕೇಳಿದಾನೆ. ಹೆಸರನ್ನ ಎಲ್ಲಿ ಅಂತ ಹೇಳ್ಬೋದಾ? ಎಲ್ಲಿ ಹೇಳಿ ಬೇಗ, ಯಾವುದು? ಆಪ್ಷನ್ ಸಿ, ಶಿಲಾಂಗ್ ಅಂತ ಹೇಳ್ತೀವಿ. ಎಲ್ಲಿ? ಈ ಒಂದು ಮೇಘಾಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು. ಓಕೆ, ಎಲ್ಲಿ ಅಂದರೆ ಮೇಘಾಲಯ ಅಂತ ಹೇಳ್ತೀವಿ. ಪ್ರಾದೇಶಿಕ AI ಸಮ್ಮೇಳನ ಎಲ್ಲಿ ಅಂದರೆ ಮೇಘಾಲಯದ ಶಿಲಾಂಗಲ್ಲಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹರಿಯಾಣ ಸರ್ಕಾರವು ಲಾಡೋ ಲಕ್ಷ್ಮಿ ಯೋಜನೆಯ ಪಾವತಿ ವಿಧಾನವನ್ನು ಮಾಸಿಕ 2,100ರಿಂದ ಹೇಗೆ ಪರಿಷ್ಕರಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಇವಾಗ ಇಷ್ಟು ದಿನ ಈ ಒಂದು ಲಾಡೋ ಲಕ್ಷ್ಮಿ ಯೋಜನೆ ಅಂತ ಒಂದು ಯೋಜನೆ ಇದೆ. ಎಲ್ಲಿದೆ? ನಮ್ಮಲ್ಲಿ ಗೃಹಲಕ್ಷ್ಮಿ ಇದೆ ಅಲ್ವಾ, ಎಷ್ಟು 1,000 2,000 ಕೊಡ್ತಾರಲ್ವಾ? ಸೊ 2,000 ಬರುತ್ತೆ ಎಲ್ಲಿ? ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ಸೊ ಹಾಗೆ ಇದೇ ಒಂದು ಹರಿಯಾಣದಲ್ಲಿ ಹೇಗಿದೆ ಅಂತಂದರೆ ಆ ಗೃಹಲಕ್ಷ್ಮಿ ಬದಲಾಗಿ ಲಾಡೋ ಲಕ್ಷ್ಮಿ ಯೋಜನೆ ಅಂತ ಇದೆ. ಆ ಲಾಡೋ ಲಕ್ಷ್ಮಿ ಯೋಜನೆಯ ಬದಲಾಗಿ ಮೀನ್ಸ್ ಆ ಒಂದು ಯೋಜನೆ ಅಡಿಯಲ್ಲಿ ಅವರು ಎಷ್ಟು ದುಡ್ಡು ಕೊಡ್ತಾರೆ ಮಾಸಿಕ ಒಂದು ತಿಂಗಳಿಗೆ ಅಂತಂದರೆ 2,100 ಕೊಡ್ತಾ ಇದ್ರು ಇಲ್ಲಿಯವರೆಗೆ. ಬಟ್ ಇವಾಗ ಅದನ್ನು ಮತ್ತೆ ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ ಹೇಗೆ ಬದಲಾವಣೆ ಮಾಡಿದ್ದಾರೆ? ಪ್ರತಿ ವಾರಕ್ಕೆ 1,000 ಕೊಡ್ತೀನಿ ಅಂತ ಹೇಳಿದ್ದಾರೆ, ಪ್ರತಿ ತ್ರೈಮಾಸಿಕಕ್ಕೆ 2,300 ಕೊಡ್ತೀನಿ ಅಂತ ಹೇಳಿದ್ದಾರೆ, ವಾರ್ಷಿಕವಾಗಿ 25,500 ಕೊಟ್ಬಿಡ್ತೀನಿ, ತೊಗೊಂಡು ಹೋಗ್ಬಿಟ್ರಿ ಒಂದೇ ಸರಿ ಅಂತ ಹೇಳಿದ್ದಾರೆ. ಅದನ್ನು ಪ್ರತಿ ತ್ರೈಮಾಸಿಕ 7,100 ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತೆ. ಸರಿ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಪ್ರತಿ ತ್ರೈಮಾಸಿಕ 3 ತಿಂಗಳಿಗೆ ಒಮ್ಮೆ 6,300 ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರಿನಾ? ಸೊ ಏನು ಪ್ರತಿ 3 ತಿಂಗಳಿಗೊಮ್ಮೆ 6,300 ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಸೊ 2,100 ಇಂಟು 3 ಮಾಡಿದ್ರೆ ನಿಮಗೆ 6,300 ಬರುತ್ತೆ. ಓಕೆ, ಬಟ್ ಇಲ್ಲಿ ಇದು ಇಂಪಾರ್ಟೆಂಟ್ ಅನ್ನೋದು ಒಂದು ಮಾಹಿತಿ ಆದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಲಾಡೋ ಲಕ್ಷ್ಮಿ ಯೋಜನೆ ಯಾವ ರಾಜ್ಯ ಸರ್ಕಾರ ತಂದಿರತಕ್ಕಂತಹ ಒಂದು ಯೋಜನೆ ಆಗಿದೆ ಅಂತ. ಸರಿನಾ? ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಈ ಒಂದು ಹರಿಯಾಣ ಅಂತ ಹೇಳ್ತೀವಿ. ಸರಿನಾ? ಯುದ್ಧ ಭೂಮಿ ಯಾವುದು? ಹರಿಯಾಣ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, S&P ಗ್ಲೋಬಲ್ IBC ಸುಧಾರಣೆಗಳ ಪರಿಣಾಮಕಾರಿ ಅನುಷ್ಠಾನದಿಂದಾಗಿ ಭಾರತದ ದಿವಾಳಿತನ ಶ್ರೇಯಾಂಕವನ್ನು ಯಾವ ಗುಂಪಿಗೆ ಅಪ್ಗ್ರೇಡ್ ಮಾಡಿದೆ ಅಂತ ಕೇಳಿದ್ದಾರೆ. ಸರಿನಾ? ದಿವಾಳಿತನ ಯಾವ ಗುಂಪಿನಿಂದ ಯಾವ ಗುಂಪಿಗೆ ನಾವು ಅಪ್ಡೇಟ್ ಆಗಿದ್ದೀವಿ ಹೇಳ್ಬೋದಾ? ಯಾವ ಗುಂಪು ಸರ್? ಇಲ್ಲಿವರೆಗೂ ನಾವು ಗ್ರೂಪ್ C ಗುಂಪಲ್ಲಿದ್ವಿ ದಿವಾಳಿ ಆಗೋದ್ರಲ್ಲಿ, ಇವಾಗ ಗ್ರೂಪ್ B ಲೆವೆಲಲ್ಲಿ ಬಂದಿದ್ದೀವಿ. ಓಕೆ, ಈಗ ನೆನಪಿಟ್ಕೊಳ್ಳಿ, ನೆನಪು ಉಳಿತವೆ. ಓಕೆ, ಸೊ ಇವಾಗ ಎಲ್ಲಿದ್ದೀವಿ ಅಂದರೆ ಗ್ರೂಪ್ B ಲೆವೆಲಲ್ಲಿ ಬಂದಿದ್ವಿ. ಇವಾಗ ಇಲ್ಲಿವರೆಗೂ SD FD ಲೆವೆಲ್ ಇದ್ವಿ. ಇವಾಗ ಹೇಗೆ ಅಂತಂದ್ರೆ ಸ್ವಲ್ಪ ಅದ್ರ ಮೇಲೆ ಹೋಗ್ತೀವಿ. ಓಕೆ, ಸೊ ಗ್ರೂಪ್ B ಲೆವೆಲ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ RBI ಇಂದ ಬ್ಯಾಂಕ್ ಆಫ್ ಅಮೇರಿಕಾ ಇಂಡಿಯಾದ ಹೊಸ CEO ಆಗಿ 3 ವರ್ಷಗಳ ಅವಧಿಗೆ ಅನುಮೋದನೆ ಪಡೆದವರು ಯಾರು ಅಂತ. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕ್ ಆಫ್ ಅಮೇರಿಕಾದ ಒಂದು ನೂತನ CEO ಯಾರು? ಸರಿನಾ? ಸೊ ಈ ರೀತಿಯ ಪ್ರಶ್ನೆಗಳನ್ನು ಯಾರು ಫೋಕಸ್ ಮಾಡ್ತಾರೆ ಅಂತಂದರೆ RRB ಅವರು ಜಾಸ್ತಿ ಫೋಕಸ್ ಮಾಡ್ತಾರೆ, SSC ಜಾಸ್ತಿ ಫೋಕಸ್ ಮಾಡಲ್ಲ ಈ ರೀತಿಯ ಪ್ರಶ್ನೆಗಳನ್ನು. ಓಕೆ, CEO ಯಾರು, ಅವ್ರು ಯಾರು, ಇವ್ರು ಯಾರು, ಆಲ್ಮೋಸ್ಟ್ ಪ್ರಿಫರ್ ಮಾಡಲ್ಲ ಯಾರು, SSC ಅವರು. ಬಟ್ ಈ RRB ಎಕ್ಸಾಮಲ್ಲಿ ಏನಿದೆ ಅಲ್ವಾ, RRB ನೀವು D ಗ್ರೂಪ್ ತೊಗೊಳ್ಳಿ, ಆ್ಯಂಡ್ ಈ ಒಂದು NTPC ತೊಗೊಳ್ಳಿ, UG ಆಗಿರಲಿ, ಇಲ್ಲ ಅಂತಂದರೆ ಈ ಒಂದು ಗ್ರ್ಯಾಜುಯೇಟ್ ಎಕ್ಸಾಮ್ ಆಗಿರಲಿ, ಇಲ್ಲಾಂದರೆ ALP ಆಗಿರಲಿ, ಒಟ್ಟಿನಲ್ಲಿ RRB ಅಂತ ಯಾವುದಕ್ಕೆ ಮೆನ್ಷನ್ ಇರಲಿ, ಅಲ್ಲಿ ಹೇಗೆ ಅಂತಾರೆ ಈ ಬ್ಯಾಂಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಅದು ಬ್ಯಾಂಕ್ನ CEO ಏನಾದರೂ ಬದಲಾಗಿದ್ನಾ ಕೇಳ್ತಾನೆ. ಆ ರೀತಿ ಪ್ರಶ್ನೆಗಳಿದ್ದಾವೆ ಎಲ್ಲಿ RRBಯಲ್ಲಿ. ಸೊ ಹಾಗಾದರೆ ಈ ಒಂದು ಬ್ಯಾಂಕ್ ಆಫ್ ಅಮೇರಿಕಾದ ನೂತನ CEO ಯಾರು? ಎಷ್ಟು ವರ್ಷಗಳ ಅವಧಿಗೆ? 3 ವರ್ಷಗಳ ಅವಧಿಗೆ. ಯಾರು ಹೇಳ್ಬೋದಾ? ಯಾರಿದ್ದಾರೆ?
ಆಪ್ಷನ್ ಎ ಕಾಕು ನಕಟೆ, ಆಪ್ಷನ್ ಬಿ ವಿಕ್ರಮ್ ಸಾಹು, ಆಪ್ಷನ್ ಸಿ ಅಜಯ್ ಸಿಂಗ್, ಆಪ್ಷನ್ ಡಿ ಸುನೀಲ್ ಮೆಹ್ತಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾರು? ನಮ್ಮ ವಿಕ್ರಮರಿ ಯಾರು? ವಿಕ್ರಮ್ ಸಾಹು ಅಂತ ಹೇಳ್ತೀವಿ ಸರ್ನ. ಯಾರು? ವಿಕ್ರಮ್ ಸಾಹು ಅವರು ಬ್ಯಾಂಕ್ ಆಫ್ ಅಮೆರಿಕದ ನೂತನ CEO ಆಗಿ ಆಯ್ಕೆಯಾಗಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿದೇಶಿ ಹೂಡಿಕೆದಾರರಿಗೆ ಸುಲಭ ಪ್ರವೇಶ ನೀಡಲು ಸೆಬಿ ಪ್ರಾರಂಭಿಸಿದ ಹೊಸ ವಿಂಡೋ ಯಾವುದು ಅಂತ ಕೇಳಿದ್ದಾನೆ ಸರ್ನ. ಯಾವ ಒಂದು ವಿಂಡೋವನ್ನು ಈ ಒಂದು ಸೆಬಿ ಸ್ಟಾರ್ಟ್ ಮಾಡಿದೆ? ಯಾವ ವಿಂಡೋವನ್ನು ಸೆಬಿ ಸ್ಟಾರ್ಟ್ ಮಾಡಿದೆ ಹೇಳ್ಬೋದಾ? ಯಾವ ವಿಂಡೋವನ್ನು ಸ್ಟಾರ್ಟ್ ಮಾಡಿದೆ ಈ ನಮ್ಮ ಸೆಬಿ? ಹೇಳಿ. ಆಪ್ಷನ್ ಎ FPI ಈಸಿ ಅಂತ ಕೊಟ್ಟಿದ್ದೀವಿ, ಆಪ್ಷನ್ ಬಿ ಸ್ವಾಗತ್ FI ವಿಂಡೋ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಆಪ್ಷನ್ ಸಿ ಗ್ಲೋಬಲ್ ಕನೆಕ್ಟ್, ಆ್ಯಂಡ್ ದೆನ್ ಆಪ್ಷನ್ ಡಿ ಸೆಬಿ ಇನ್ವೆಸ್ಟರ್ ಮಿತ್ರ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಏನು ಸ್ವಾಗತ್ FI ವಿಂಡೋ ಅನ್ನೋದು. ಓಕೆ, ಯಾವುದು? ಸ್ವಾಗತ್ FI ವಿಂಡೋ ಅನ್ನೋದು. ಆ್ಯಂಡ್ ದ ನೆಕ್ಸ್ಟ್ 10ನೇ ಪ್ರಶ್ನೆ, ಚಾಲಕ ಕೇಂದ್ರಿತ ಭಾರತ್ ಟ್ಯಾಕ್ಸಿ ಸಹಕಾರಿ ಸಂಸ್ಥೆ ಯಾವುದು? ಚಾಲಕ ಕೇಂದ್ರಿತ ಭಾರತ್ ಟ್ಯಾಕ್ಸಿ ಸಹಕಾರಿ ಸಂಸ್ಥೆಯ ಪ್ರಾಯೋಗಿಕ ಸೇವೆಯನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಅಂತ ಕೇಳಿದಾನೆ. ಯಾವ ಒಂದು ರಾಜ್ಯದಲ್ಲಿ ಹೇಳ್ಬೋದಾ? ಇಂಪಾರ್ಟೆಂಟ್ ಇದೆ ಇದು ಸಹ. ದೆಹಲಿಯ, ಆ್ಯಂಡ್ ದೆನ್ ಈ ಒಂದು ಉತ್ತರ ಪ್ರದೇಶ, ಇಲ್ಲಾಂದರೆ ತಮಿಳುನಾಡು, ಇಲ್ಲಾಂದರೆ ಕರ್ನಾಟಕ. ಯಾವ್ಯಾವ ರಾಜ್ಯದಲ್ಲಿ? ಈ ಒಂದು ದೆಹಲಿ ಮತ್ತು ಗುಜರಾತ್ ಅಂತ ಹೇಳ್ತೀವಿ ಸರ್ನ. ಯಾವ್ಯಾವ ರಾಜ್ಯದಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ, ಈ ಒಂದು ಆರಂಭಿಕ ಸೇವೆಯನ್ನು ಕೊಡಲಾಗಿದೆ ಅಂತ ಕೇಳಿದ್ರೆ ಈ ಒಂದು ದೆಹಲಿ ಮತ್ತು ಗುಜರಾತ್ ಅಂತ ಹೇಳ್ತೀವಿ. ಯಾವುದು? ಭಾರತ ಟ್ಯಾಕ್ಸಿ ಸಹಕಾರಿ ಸಂಸ್ಥೆಯ ಒಂದು ಪ್ರಾಯೋಗಿಕ ಸೇವೆಯನ್ನು, ಸರಿನಾ? ಸೊ ಇವಾಗ ನೀವು ಓಲಾ ಊಬರ್ನ ಮಾಡ್ತೀರಲ್ವಾ ನೀವು ಸಿಟಿಯಲ್ಲಿ ಇದ್ಕೊಂಡು? ಸೊ ಆ ಥರ ಈ ಒಂದು ಗೌರ್ಮೆಂಟ್ದೇ ಆ್ಯಪ್ ಬರ್ತಾ ಇದೆ. ಆ ಒಂದು ಗೌರ್ಮೆಂಟ್ ಆ್ಯಪಲ್ಲೇ ನೀವು ಬುಕ್ ಮಾಡಬಹುದು ಸರ್ನ. ಆಥರೈಸ್ಡ್ ಆಗಿರ್ತಕ್ಕಂಥ ಡ್ರೈವರ್ಗಳಿರ್ತಾರೆ, ಆ್ಯಂಡ್ ದೆನ್ ವ್ಯಾಲಿಡ್ ಆಗಿರ್ತಕ್ಕಂಥ ಈ ವೆಹಿಕಲ್ಸ್ಗಳಿರ್ತವೆ ಸರ್ನ. ಸೊ ಅವ್ರು ನಿಮಗೆ ಬಂದೇ ಪಿಕಪ್ ಮಾಡ್ತಾರೆ. ಲೈಕ್ ನಿಮಗೆ ಓಲಾ ಆಗಿರಲಿ, ಊಬರ್ ಆಗಿರಲಿ, ವಗೇರೆ ಇದಾವಲ್ವಾ. ಸೊ ಆ ಥರನೇ ನಿಮಗೆ ಒಂದು ಸರ್ವಿಸ್ ಕೊಡ್ತಾರೆ. ಬಟ್ ಇವ್ರು ಹೇಗೆ ಅಂದರೆ ಟ್ಯಾಕ್ಸ್ ತೊಗೊಳ್ಳಲ್ಲ. ಮೀನ್ಸ್ ಇವ್ರು ಯಾವುದೂ ಸಹ ಸರ್ವಿಸ್ ಫೀಸ್ಗಳನ್ನು ತೊಗೊಳ್ಳಲ್ಲ. ಯಾರು? ಈ ಟ್ಯಾಕ್ಸಿ ಸಂಸ್ಥೆಯವರು, ಮೀನ್ಸ್ ಈ ಆ್ಯಪ್ದವರು. ಸೊ ಆದ ಕಾರಣದಿಂದ ಈ ಡ್ರೈವರ್ಸ್ಗಳಿಗೆ ಏನಿದೆ ಅಲ್ವಾ, ಜಾಸ್ತಿ ಉಪಯೋಗ ಆಗುತ್ತೆ ಇನ್ನು ಮುಂದೆ. ಆ್ಯಂಡ್ ದೆನ್ ಲಾಭ ಸಹ ಜಾಸ್ತಿ ಆಗುತ್ತೆ. ಇನ್ನೊಂದು ಹೇಗೆ ಅಂತಂದರೆ ಕಸ್ಟಮರ್ಗಳಿಗೂ ಸಹ ಕಡಿಮೆ ದುಡ್ಡಿನಲ್ಲಿ ಅವರು ಪ್ರಯಾಣ ಮಾಡೋಕ್ಕೂ ಸಹ ಆಗುತ್ತೆ. ಓಕೆ, ಸೊ ಯಾಕೆಂತಾರೆ ಇವಾಗ ಥರ್ಡ್ ಪಾರ್ಟಿಯವರಿಗೆ ನಾವು ದುಡ್ಡು ಕೊಡಬೇಕಾಗಿಲ್ಲ. ಸೊ ಹಾಗಾದರೆ ಅಲ್ಲಿ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಸರ್ನಾ. ಸೊ ಅದು ನೆನ್ಪಿಟ್ಕೊಳ್ಳಿ, ಯಾವುದು? ದೆಹಲಿ ಮತ್ತು ಗುಜರಾತ್ ಅಂತ ಹೇಳ್ತೀವಿ ಸರ್ನಾ. ಸೊ ಇವಾಗ 10 ಪ್ರಶ್ನೆಗಳು ಮುಗೀತು, ಇನ್ನೂ 15 ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. ಸೊ ಪ್ರಶ್ನೆಯ ಒಂದು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬೋದಾ? ಪ್ರಶ್ನೆ ಚೆನ್ನಾಗಿದಾವಲ್ವಾ? ಓಕೆ, ಚೆನ್ನಾಗಿದ್ರೆ ಕೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್, HSBCಯ ಶಾಶ್ವತ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು ಅಂತ ಕೇಳಿದ್ದಾನೆ. ಯಾರು ನೇಮಕಗೊಂಡಿದ್ದಾರೆ ಹೇಳ್ಬೋದಾ? ಆಪ್ಷನ್ ಎ ಮಾರ್ಕ್ ಟಕರ್ ಅವರು, ಆಪ್ಷನ್ ಬಿ ಈ ಜೇಮಿ ಡಿಮನ್ ಅಂತ ಹೇಳ್ತೀವಿ, ಆಪ್ಷನ್ ಸಿ ಬ್ರೆಂಡನ್ ನೆಲ್ಸನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆಪ್ಷನ್ ಡಿ ಏನಿದೆ ಅಂತಂದರೆ ಜಾನ್ ವಿಲಿಯಮ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾರು? ಬ್ರೆಂಡನ್ ನೆಲ್ಸನ್ ಅಂತ ಹೇಳ್ತೀವಿ ಸರ್. ಈ ಒಂದು ಬ್ರೆಂಡನ್ ನೆಲ್ಸನ್ ಅವರು HSBCಯ ಶಾಶ್ವತ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ರಿಲಯನ್ಸ್ ರಿಟೇಲ್ನ ಹೊಸ CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಜಯಚಂದ್ರನ್. ಯಾರು? ಜಯೇಂದ್ರನ್ ವೇಣುಗೋಪಾಲ್ ಅಂತ ಹೇಳ್ತೀವಿ. ಯಾರು? ಜಯೇಂದ್ರನ್ ವೇಣುಗೋಪಾಲ್ ಅನ್ನೋರು ಈ ರಿಲಯನ್ಸ್ ರಿಟೇಲ್ನ ಹೊಸ CEO ಆಗಿ ನೇಮಕಗೊಂಡಿದ್ದಾರೆ ಅನ್ನೋದು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನೌಕಾಪಡೆಯ ಡಿಸೆಂಬರ್ 3-4ರಂದು ಸ್ಥಳೀಯ ಶಕ್ತಿಯ ಮಹಾಪ್ರದರ್ಶನಗಳನ್ನು ಯಾವ ಬೀಚ್ನಲ್ಲಿ ಆಯೋಜಿಸಿತ್ತು ಅಂತ ಕೇಳಿದ್ದಾನೆ. ಯಾವ ಬೀಚ್ನಲ್ಲಿ ಆಯೋಜಿಸಿತ್ತು? ಎಲ್ರಿ? ಕೋಲಂ ಬೀಚಾ, ಆ್ಯಂಡ್ ದೆನ್ ಈ ಒಂದು ಶಂಗುಮುಗಂ ಬೀಚಾ, ಆ್ಯಂಡ್ ದೆನ್ ಗೋವಾ ಬೀಚಾ, ಇಲ್ಲಾಂದರೆ ಮುಂಬೈ ಬೀಚಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ತಿರುವನಂತಪುರಮಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಶಂಗುಮುಗಂ ಬೀಚಲ್ಲಿ ನೌಕಾಪಡೆಯು ಈ ಒಂದು ಶಕ್ತಿ ಪ್ರದರ್ಶನಗಳನ್ನು ಮಾಡಿತು. ಯಾವಾಗ? ಡಿಸೆಂಬರ್ 3 ಮತ್ತು 4ನೇ ತಾರೀಕಿನಂದು. ಓಕೆ, ಅವರ ಒಂದು ದಿನ ಯಾವುದಾಗಿದೆ? 4ನೇ ತಾರೀಕು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, FICCI TURF 2025ರಲ್ಲಿ ಎಮರ್ಜಿಂಗ್ ಸ್ಪೋರ್ಟ್ಸ್ ಇವೆಂಟ್ ಅವಾರ್ಡನ್ನು ಗೆದ್ದ ಕ್ರೀಡಾ ಲೀಗ್ ಯಾವುದು ಅಂತ ಕೇಳಿದ್ದಾನೆ. ಯಾವ ಒಂದು ಕ್ರೀಡಾ ಲೀಗ್ ಇದನ್ನು ಗೆದ್ದಿದೆ? ಯಾವುದು? ಈ ಆರ್ಚರಿ ಪ್ರೀಮಿಯರ್ ಲೀಗ್ ಅಂತ ಹೇಳ್ತೀವಿ. ಯಾವುದು? ಆರ್ಚರಿ ಪ್ರೀಮಿಯರ್ ಲೀಗ್. ಈ ಒಂದು ಆರ್ಚರಿ ಪ್ರೀಮಿಯರ್ ಲೀಗ್ ಇತ್ತೀಚೆಗೆ ರೀಸೆಂಟಾಗಿ ಯಾವ ಒಂದು ಸ್ಥಳದಲ್ಲಿ ನಡೆದಿತ್ತು, ಯಾವ ಒಂದು ರಾಜ್ಯದಲ್ಲಿ ಇದು ನಡೆದಿದೆ ಅಂತ ಕೇಳ್ತೇನೆ. ಅವಾಗ ನಾವು ಹೇಳಬೇಕಾಗುತ್ತೆ ದೆಹಲಿಯಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಆರ್ಚರಿ ಪ್ರೀಮಿಯರ್ ಲೀಗ್ ನಡೆದಿದೆ ಸಣ್ಣ. ಇವಾಗ ಹೇಗೆ ನಾವು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಕ್ರಿಕೆಟ್ ಆಡ್ತೀವಲ್ವಾ, ಮೀನ್ಸ್ ನೋಡ್ತೀವಲ್ವಾ, ಸೊ ಅದೇ ರೀತಿ ಈ ಒಂದು APL ಸಹ ಸ್ಟಾರ್ಟ್ ಆಗಿದೆ. ಏನಂತ ಹೇಳ್ತೀವಿ? ಈ ಒಂದು ಆರ್ಚರಿ ಪ್ರೀಮಿಯರ್ ಲೀಗ್ ಅಂತ ಹೇಳ್ತೀವಿ. ಸೊ ಇದರ ಮೊದಲ ಆವೃತ್ತಿಯಲ್ಲಿ ನಡೆದಿದೆ ಅಂದರೆ ಈ ಒಂದು ನವದೆಹಲಿಯಲ್ಲಿ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವರ್ಲ್ಡ್ ಅಥ್ಲೆಟಿಕ್ಸ್ ಅವಾರ್ಡ್ಸ್ನಲ್ಲಿ 400 ಮೀಟರ್ ಹರ್ಡಲ್ಸಲ್ಲಿ 47.48 ಸೆಕೆಂಡ್ ಪ್ರದರ್ಶನ ನೀಡಿದ ಕಾರಣಕ್ಕಾಗಿ ಗೌರವಿಸಲ್ಪಟ್ಟ ಅಥ್ಲೀಟ್ ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ? ಈ ಸಿಡ್ನಿ ಮೆಕ್ಲಾಫ್ಲಿನ್ ಅಂತ ಹೇಳ್ತೀವಿ ಸರ್ನ. ಯಾರು? ಈ ಒಂದು ಸಿಡ್ನಿ ಮೆಕ್ಲಾಫ್ಲಿನ್. ಸೊ ಇವರು ಎಲ್ಲಿ ಗೆದ್ದಿದ್ದಾರೆ? ಈ ಒಂದು ಟೋಕಿಯೋದಲ್ಲಿ. ಎಲ್ಲಿ?
ಟೋಕಿಯೋದಲ್ಲಿ ಗೆದ್ದಿದ್ದಾರೆ. ವರ್ಲ್ಡ್ ಅಥ್ಲೆಟ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿದೆ ಅಂದರೆ ಇತ್ತೀಚೆಗೆ ಈ ಒಂದು ಟೋಕಿಯೋದಲ್ಲಿ ನಡೆದಿದೆ. ಸೊ ಅಲ್ಲಿ ಇವರು ಗೆದ್ದಿದ್ದಾರೆ. ಯಾರು? ಈ ಸಿಡ್ನಿ ಮೆಕ್ಲಾಫ್ಲಿನ್ ಅಂತ ಹೇಳ್ತೀವಿ ಸರ್ನಾ. ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ RRB ಅವರು ಕೇಳ್ತಾ ಇದ್ದಾನೆ. ಆ್ಯಂಡ್ ದೆನ್ SSC ಅವರು ಕೇಳ್ತಾ ಇಲ್ವಾ? ಸೊ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. SSC ಯಲ್ಲೂ ಸಹ ಫೋಕಸ್ ಮಾಡಿದ್ದಾನೆ. ಆ್ಯಂಡ್ ದೆನ್ RRB ಯಲ್ಲೂ ಸಹ ಈ ರೀತಿಯ ಪ್ರಶ್ನೆಗಳನ್ನು ಫೋಕಸ್ ಮಾಡಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫೋಲ್ ವಾಲ್ಟ್ನಲ್ಲಿ 4 ಬಾರಿ ವಿಶ್ವ ದಾಖಲೆ ಮುರಿದ ಮತ್ತು ವರ್ಲ್ಡ್ ಅಥ್ಲೆಟ್ಸ್ ಅವಾರ್ಡ್ಸ್ನಲ್ಲಿ ಗೌರವಿಸಲ್ಪಟ್ಟ ಅಥ್ಲೆಟ್ ಯಾರು ಅಂತ ಕೇಳಿದ್ದಾರೆ. ಯಾರು ಇವರು? ಯಾರು ಹೇಳ್ಬೋದಾ? ಯಾರು? ಮೊಂಡೋ ಡುಪ್ಲಾಂಟಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆರ್ಮ್ಯಾಂಡ್ ಮೊಂಡೋ ಡುಪ್ಲಾಂಟಿಸ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 4ರಂದು ಆಚರಿಸಲಾದ ಭಾರತೀಯ ನೌಕಾಪಡೆಯ ದಿನದ 2025ರ ಥೀಮ್ ಏನು ಅಂತ ಕೇಳಿದ್ದಾನೆ. ಹೆಸರನ್ನ ಏನು? 2025ರ ನೌಕಾಪಡೆಯ ದಿನದ ಥೀಮ್ ಏನು? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯುದ್ಧಕ್ಕೆ ಸಿದ್ಧ, ಒಗ್ಗಟ್ಟಿನ ಸ್ವಾವಲಂಬಿ ಅಂತ ಹೇಳ್ತೀವಿ. ಸರ್ನಾ ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ನಮ್ಮ ನೇವಿಯವರು. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಯುದ್ಧಕ್ಕೆ ಸಿದ್ಧ ಈ ಒಂದು ಥೀಮ್ಗಳನ್ನು ಕೇಳ್ತಾನೆ. RRB ಎಕ್ಸಾಮಲ್ಲಿ ಫೋಕಸ್ ಮಾಡ್ತಾನೆ. ಓಕೆ, ನೆನ್ಪಿಟ್ಕೊಳ್ಳಿ. RRB ಎಕ್ಸಾಮಲ್ಲಿ ಈ ಒಂದು ಥೀಮ್ ಮೇಲೆ ಫೋಕಸ್ ಮಾಡೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ 18ನೇ ಪ್ರಶ್ನೆ, ಡಿಸೆಂಬರ್ 4ರಂದು UN ಘೋಷಿಸಿದ ಅಂತಾರಾಷ್ಟ್ರೀಯ ದಿನಗಳಲ್ಲಿ ಯಾವುದನ್ನು ಅಭಿವೃದ್ಧಿ ರಾಷ್ಟ್ರಗಳಿಗೆ ಹಣಕಾಸು ಬೆಂಬಲಕ್ಕಾಗಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದು? ಆಪ್ಷನ್ ಸಿ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ಬ್ಯಾಂಕುಗಳ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಸರ್ನಾ ಅಂತಾರಾಷ್ಟ್ರೀಯ ಬ್ಯಾಂಕಿನ ದಿನ ಯಾವಾಗ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಡಿಸೆಂಬರ್ 4 ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಘೋಷಿಸಿದ ಏಕಪಕ್ಷೀಯ ನಿರ್ಬಂಧಗಳ ವಿರುದ್ಧದ ಮೊದಲ ಅಂತಾರಾಷ್ಟ್ರೀಯ ದಿನದ ಉದ್ದೇಶವೇನು ಅಂತ ಕೇಳಿದ್ದಾನೆ. ಸರ್ನಾ ಇದರ ಒಂದು ಉದ್ದೇಶ ಏನಾಗಿತ್ತು? ಸೊ ಯಾವುದು ಇರುತ್ತೆ ಅದಕ್ಕೆ ಆನ್ಸರ್ನ ಟಿಕ್ ಹಾಕಿಬಿಡ್ಬೇಕಷ್ಟೇ. ಯಾವುದು? ಆಪ್ಷನ್ ಬಿ, ಮಾನವೀಯ ಹಾನಿಗೆ ಬೆಳಕು ಚೆಲ್ಲುವುದು ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವವನ್ನು ನೀಡುವುದು ಇದರ ಒಂದು ಅಂತಾರಾಷ್ಟ್ರೀಯ ದಿನದ ಉದ್ದೇಶವಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ 20ನೇ ಪ್ರಶ್ನೆ, ಭಾರತದ ಡಿಜಿಟಲ್ ಆರ್ಥಿಕತೆ ರಚನಾತ್ಮಕ ಬದಲಾವಣೆ ಮತ್ತು ಹೊಸ ಮೌಲ್ಯವರ್ಧನೆ ವಿಧಾನಗಳನ್ನು ಉತ್ತಮವಾಗಿ ಪ್ರತಿಬಿಂಬಿಸಲು ಹೊಸ GDP ಮೂಲ ವರ್ಷ ಯಾವಾಗ ಜಾರಿಯಾಗಲಿದೆ? ಸರ್ನ ಯಾವಾಗ ಜಾರಿಯಾಗಲಿದೆ? ಯಾವಾಗಲೂ ಹೇಳಿದೆ ಅಲ್ಲ ನಿಮಗೆ, ಮೂಲ ವರ್ಷ 2022-23 ಅಂತ. ಬಟ್ ಅದು ಜಾರಿಗೆ ಆಗೋದು ಯಾವಾಗ ಅಂತ? ಯಾವಾಗ ಆಗ್ತದೆ? ಫೆಬ್ರವರಿ 2026ರಲ್ಲಿ ಇದು ಜಾರಿ ಆಗಲಿದೆ. ಸರ್ನ ನಾವು ಆಲ್ಮೋಸ್ಟ್ ಮಾರ್ಚ್ ಅಥವಾ ಏಪ್ರಿಲ್ ಅಂತ ಆನ್ಸರ್ ಹೇಳ್ತೀವಿ. ಯಾಕಂದರೆ ಈ ಒಂದು ಫೈನಾನ್ಷಿಯಲ್ ಇಯರ್ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಸರ್, ಇಲ್ಲಾಂದರೆ ಈ ಫೈನಾನ್ಷಿಯಲ್ ಇಯರ್ ಮಾರ್ಚಲ್ಲಿ ಎಂಡ್ ಆಗುತ್ತೆ ಸರ್. ಸೊ ಅವಾಗಿರ್ಬೋದಿತ್ತು ಅಂತ. ಸರ್ ನಾವು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೀವಿ, ಫೆಬ್ರವರಿ 2026. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಹರಿಯಾಣದ ಲಾಡೋ ಲಕ್ಷ್ಮಿ ಯೋಜನೆಯ ಪಾವತಿ ವ್ಯವಸ್ಥೆಯಲ್ಲಿನ ಬದಲಾವಣೆಯು ಯಾವ ಉದ್ದೇಶಕ್ಕಾಗಿ ಮಾಡಲಾಗಿದೆ? ಯಾವ ಉದ್ದೇಶಕ್ಕಾಗಿ? ಈ ಒಂದು ಫಲಾನುಭವಿಗಳಿಗೆ ಯೋಜನೆ ನಿರ್ವಹಣೆಯಲ್ಲಿ ಸುಗಮತೆ ಮತ್ತು ಆಡಳಿತಾತ್ಮಕ ಹೊರೆ ಕಡಿಮೆ ಮಾಡಲು ಇದನ್ನು ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್, ಭಾರತ ಟ್ಯಾಕ್ಸಿ ಸಹಕಾರಿ ಸಂಸ್ಥೆಯು ಯಾವ ವೈಶಿಷ್ಟ್ಯಗಳೊಂದಿಗೆ ಟ್ಯಾಕ್ಸಿ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುತ್ತವೆ? ಸೊ ಆಗಲೇ ನಿಮ್ಗೆ ಹೇಳಿದೆ, ಏನು ಕಮಿಷನ್ ಇವರಿಗೆ 0% ಹೋಗುತ್ತೆ ಅಂತ ಅಲ್ವಾ? ಏನು? ಆಪ್ಷನ್ ಬಿ, ಶೂನ್ಯ ಕಮಿಷನ್ ಮತ್ತು ಯಾವುದೇ ಸರ್ಜ್ ಬೆಲೆ ಇಲ್ಲ ರೀ ಅದಕ್ಕೆ. ಸೊ ಲಾಭ ಆಗುತ್ತೆ ಡ್ರೈವರ್ಗಳಿಗೆ. ಆ್ಯಂಡ್ ದೆನ್ ಈ ಒಂದು ಲಾಭ ಆಗುತ್ತೆ ಕಸ್ಟಮರ್ಸ್ಗಳಿಗೂ ಸಹ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಷ್ಯಾ ಸ್ಥಾಪಿಸುತ್ತಿರುವ ಪೋರ್ಟ್ ಸುಡಾನ್ ಬಳಿಯ ಆಫ್ರಿಕಾನ್ ನೌಕಾನೆಲೆಗೆ ಎಷ್ಟು ವರ್ಷಗಳ ಒಪ್ಪಂದಕ್ಕೆ ಸುಡಾನ್ ಸರ್ಕಾರ ಅನುಮೋದನೆ ನೀಡಿದೆ? ಸೊ ಇದನ್ನು ಆಲ್ರೆಡಿ ಒಂದು ಸೆಷನಲ್ಲಿ ನಾವು ನೋಡಿದ್ದೀವಿ, ನಿನ್ನೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿದ್ದೀವಿ. ಎಷ್ಟು ವರ್ಷಗಳಿಗೆ ಅಂತ ಹೇಳ್ಬೋದಾ? ಎಷ್ಟು ವರ್ಷಗಳಿಗೆ ಈ ಸುಡಾನಲ್ಲಿ ಈ ಒಂದು ನೌಕಾನೆಲೆಯನ್ನು ಪ್ರಾರಂಭ ಮಾಡ್ತಾ ಇದೆ ಯಾವುದು? ರಷ್ಯಾ. ಸೊ ಎಷ್ಟು ವರ್ಷಗಳಿಗೆ ಅಂತ ಕೇಳಿದಾನೆ. ಎಷ್ಟು ವರ್ಷ ಅಂತಂದರೆ 25 ವರ್ಷಗಳಿಗೆ ಅಂತ ಹೇಳ್ತೀವಿ. ಎಷ್ಟು ವರ್ಷಗಳಿಗೆ? 25 ವರ್ಷಗಳಿಗೆ ಈ ಒಂದು ಒಪ್ಪಂದವನ್ನು ನೀಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನೌಕಾಪಡೆಯ ಡಿಸೆಂಬರ್ 4ರಂದು ಆಚರಿಸುವ ನೌಕಾಪಡೆಯ ದಿನವು ಯಾವ ಐತಿಹಾಸಿಕ ವಿಜಯವನ್ನು ಸ್ಮರಿಸುತ್ತದೆ? ಯಾವ ಒಂದು ವಿಜಯವನ್ನು ಸ್ಮರಿಸುತ್ತದೆ ಅಂತ ಕೇಳಿದ್ರೆ 1971ರಲ್ಲಿ ನಡೆದಿರತಕ್ಕಂಥ ಆಪರೇಷನ್ ಟ್ರೈಡೆಂಟ್ನ ಒಂದು ಐತಿಹಾಸಿಕ ವಿಜಯವನ್ನು ಸ್ಮರಿಸುತ್ತದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಯಾವುದು? ಆಪರೇಷನ್ ಟ್ರೈಡೆಂಟ್ ಅಂತ ಹೇಳ್ತೀವಿ. ಯಾವಾಗ ನಡೆದಿದೆ? 1971ರಲ್ಲಿ. ಓಕೆ, ಯಾವಾಗ? 1971ರಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಏನಂತಂದರೆ, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ದಿನ ಡಿಸೆಂಬರ್ 4ನ್ನು ಆಚರಿಸುವುದರ ಮೂಲಕ ವಿಶ್ವಸಂಸ್ಥೆಯು ಮುಖ್ಯವಾಗಿ ಯಾವುದರ ಕಡೆಗೆ ಗಮನ ಸೆಳೆಯುತ್ತದೆ? ಯಾವುದು ಇರುತ್ತೆ ಆಪ್ಷನ್ ಅದಕ್ಕೆ ಹಾಕ್ಬಿಡಬೇಕು. ಏನು? ಸೊ ಅಭಿವೃದ್ಧಿ ರಾಷ್ಟ್ರಗಳಿಗೆ ಹಣಕಾಸು ಬೆಂಬಲ ಮತ್ತು SDGs ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಬ್ಯಾಂಕುಗಳ ಪಾತ್ರ ಅನ್ನೋದು ಇದರ ಒಂದು ಸರಿಯಾದ ಉತ್ತರ ಆಗುತ್ತೆ. ಸರ್ನಾ ಸೊ ಅದು ಯಾವುದಕ್ಕೆ ಅಂತಂದರೆ ಇದು ರೀಸನ್ ಹೇಳಬೇಕಾಗುತ್ತೆ. ಸರ್ನಾ ಸೊ ಈ 25 ಪ್ರಶ್ನೆಗಳು ಹೇಗಿತ್ತು? ಚೆನ್ನಾಗಿತ್ತಾ? ಸೊ ಚೆನ್ನಾಗಿದ್ದರೆ ಏನಿಲ್ಲ, ಜಸ್ಟ್ ಒಂದು ನೋಟಲ್ಲಿ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಸರಿನಾ? ಸೊ ನಾನು ನಿಮಗೆ ಎಲ್ಲವೂ ಸಹ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಓಕೆ ಏನು ಒಂದು ರೀತಿ ಹೇಗೆ ಅಂತಂದರೆ, ನಿಮ್ಮ ಎಕ್ಸಾಮ್ ಪಾಸ್ ಆಯಿತಾ, ಒಂದು ಖುಷಿ ಇರುತ್ತೆ. ಆ್ಯಂಡ್ ದೆನ್ ಆ ಖುಷಿಯಲ್ಲಿ ನನ್ನ ಪಾತ್ರವು ಸಹ ಸ್ವಲ್ಪ ಇರುತ್ತೆ ಅಂತ ನಿಮಗೆ ಅನಿಸುತ್ತೆ, ಗೊತ್ತಾ? ಸೊ ಅವಾಗ ಆಗೋ ಖುಷಿನೇ ಬೇರೆ. ಸೊ ದ್ಯಾಟ್ಸ್ ವೈ ಅಷ್ಟೇ.
ಜಸ್ಟ್ ಡೈಲಿ ಫಾಲೋ ಮಾಡ್ತಾ ಬನ್ನಿ. ಕರೆಂಟ್ ಅಫೇರ್ಸ್ ನಿಮಗೆ ಟಫ್ ಅಂತ ಏನು ಅನ್ಸಲ್ಲ. ಓಕೆ, ಸೊ ಬೇಕಂದರೆ ಇನ್ನೂ ಜಾಸ್ತಿ ಪ್ರಶ್ನೆಗಳನ್ನ ತರೋಣ. ಓಕೆ ಸರ್, ಒಂದು ದಿನಕ್ಕೆ 25 ಪ್ರಶ್ನೆಗಳು ಬೇಡ ಸರ್, ಎಲ್ಲರೂ 10-15 ಮಾಡ್ತಾರೆ, ನೀವು 25 ಮಾಡ್ತೀರಿ, ಇದು ಸಹ ಸಾಕಾಗಲ್ಲ. ಒಂದು ದಿನಕ್ಕೆ ನೀವು 40 ಕ್ವಶನ್ಗಳನ್ನು ತೊಗೊಂಡು ಬನ್ನಿ ಕರೆಂಟ್ ಅಫೇರ್ಸ್ದ. ಇಲ್ಲ ಅಂತಂದರೆ ಒಂದು ವೀಕೆಂಡಲ್ಲಿ ನೀವು 100 ಪ್ರಶ್ನೆಗಳನ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಿದ್ರೆ, ಓಕೆ 150 ಪ್ರಶ್ನೆಗಳನ್ನ ತೊಗೊಂಡು ಬನ್ನಿ, ನಮಗೆ ಪ್ರಾಬ್ಲಮ್ ಇಲ್ಲ, ನಾವು ಓದ್ತೀವಿ ಹಾಗೆ ಅಂತಂದರೆ ಓಕೆ, ನಾನು ಹಾಗೂ ಸಹ ತರ್ತೀನಿ. ಓಕೆ, 50 ಪ್ರಶ್ನೆಗಳನ್ನ ಹೆಚ್ಚಿಗೆ ಟೈಪ್ ಮಾಡೋದೇನು ದೊಡ್ಡದಲ್ಲ. ಓಕೆ, ಸೊ ಅದನ್ನು ಮಾಡೋಣ. ಬಟ್ ಏನು ಅಂತಂದರೆ ನಿಮ್ಮ ಸಪೋರ್ಟ್ ಸಹ ನಮಗೆ ಬೇಕು. ಸೊ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ. ಆ್ಯಂಡ್ ದೆನ್ ನಿಮಗೆ ಅವೈಲೇಬಲ್ ಆಗಿರ್ತಕ್ಕಂಥ ಸೋರ್ಸ್ಗಳಲ್ಲೂ ಸಹ ಈ ಒಂದು ವಿಡಿಯೋ ಲಿಂಕ್ಗಳನ್ನು ಹಾಕಿ ಅಂತ ಹೇಳ್ತಾ, ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.